ನಮಸ್ತೆ, ನಿಮ್ಮ ಜನನಾಯಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವಿವತ್ತು ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ದಾಸರಕಲ್ಲಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿರುವಂಥ ಒಬ್ಬರ ಜೊತೆ ಇದ್ದೀವಿ. ಬನ್ನಿ, ರಾಜಕೀಯ ಧುರೀಣರು, ಸೃಜನಶೀಲ ನಾಯಕರು, ದಿಟ್ಟ ಹೋರಾಟಗಾರರಾಗಿರುವಂಥವ್ರ ಒಂದು ಕಿರು ಪರಿಚಯ ಮಾಡ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್ ತಮ್ಮ ಹೆಸರು? ಕೇಶವ ಅಂತ. ಮೇಡಮ್ ತಮ್ಮ ಹೆಸರು? ಸವಿತಾ ಕೇಶವ ಅಂತ. ಮೇಡಮ್, ನೀವು ಯಾವ ಗ್ರಾಮ ಪಂಚಾಯತಿನಲ್ಲಿ ಗೆದ್ದು ಮೆಂಬರ್ ಆಗಿದ್ರಿ, ಈಗ ಅಧ್ಯಕ್ಷರಾಗಿದ್ದೀರಾ? ದಾಸರಕಲ್ಲಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಗೆದ್ದು ಅಧ್ಯಕ್ಷರಾಗಿದ್ದೀರಾ? ಹಾಂ ಸರ್. ಮೇಡಮ್ ತಮ್ಗೆ ಏನಾಗಬೇಕು ಸರ್? ಮಿಸ್ಸಸ್ ಆಗಬೇಕು. ಹಾಂ ಸರ್, ನಿಮ್ಮ ಒಂದು ಗ್ರಾಮ ಪಂಚಾಯತಿ ಎಲೆಕ್ಷನಲ್ಲಿ ನಿಲ್ಲೋದಕ್ಕೆ ಯಾವುದೇ ರೀತಿ ಪಕ್ಷ ಅಂತ ಇರೋದಿಲ್ಲ. ನೀವು ಗೆದ್ದಂಥ ಸಂದರ್ಭದಲ್ಲಿ ಯಾವ ಪಕ್ಷದ ಫಾಲೋವರ್ಸ್ ಆಗಿದ್ದೀರಾ? ನಾವು ಕಾಂಗ್ರೆಸ್ ಪಕ್ಷದ ಫಾಲೋವರ್ಸ್ ಆಗಿದ್ದಾರೆ. ಸರ್, ನಿಮ್ಮ ಒಂದು ಗ್ರಾಮ ಪಂಚಾಯತಿ ಎಲೆಕ್ಷನಲ್ಲಿ ನಿಲ್ಲೋದಕ್ಕೆ ಇಷ್ಟೇ ಓದಿರ್ಬೇಕಂತ ವಿದ್ಯಾಭ್ಯಾಸದ ಮಿತಿ ಇರೋದಿಲ್ಲ. ನೀವು ನಮ್ಮ ಸಂದರ್ಶನ ಮೂಲಕ ವಿದ್ಯಾಭ್ಯಾಸ ಬೇಕು ಅಂತಿರೋ, ಅನುಭವನೇ ಸಾಕು ಅಂತಿರೋ? ಎರಡೂ ಇರಬೇಕು. ಅನುಭವನೂ ಇರಬೇಕು. ನೀವು ಹೇಳೋ ಪ್ರಕಾರ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ವಿದ್ಯಾಭ್ಯಾಸ ಮತ್ತು ಅನುಭವ. ರಾಜಕೀಯ ಮಾಡ್ಬೇಕಂದ್ರೆ ಎರಡೂ ಇರಲೇಬೇಕಂತ. ಓಕೆ ಮೇಡಮ್, ಇದಕ್ಕೆ ಮುಂಚೆ ನಿಮ್ಮ ಉದ್ಯೋಗ ಏನಾಗಿತ್ತು? ಸರ್, ನಿಮ್ಮ ಒಂದು ಉದ್ಯೋಗ ಏನಾಗಿತ್ತು? ನಾವು ಜಮೀನು ಮಾಡ್ಕೊಂಡು ಕೃಷಿ ಮಾಡ್ಕೊಂಡಿದ್ವಿ. ಸರ್, ಕೃಷಿ ಮಾಡ್ಕೊಂಡು ರಾಜಕೀಯಕ್ಕೆ ಬರ್ಬೇಕಂತ ಹೇಗೆ ಅನ್ಕೊಂಡ್ರಿ ಸರ್? ನಿಮ್ಮ ಒಂದು ರಾಜಕೀಯ ಜೀವನ ಹೇಗೆ ಶುರುವಾಯಿತು? ನಾವು ಒಂದು ರೈತ ಸಂಘದಲ್ಲಿ ಫಸ್ಟ್ ಕೆಲಸ ಮಾಡ್ತಾ ಇದ್ದೀವಿ. ರೈತ ಸಂಘ ಅಂತ ಸಂಘಟನೆ ಮಾಡ್ಕೊಂಡು ಆ ರೈತ ಸಂಘ ಏನಾಯ್ತು, ಈ ಕಡೆ ಎಲ್ಲ ಭಾಗ ಬಿದ್ದೋದ್ರಿಂದ ನಾವು ಅವಾಗ ಸ್ವಲ್ಪ ರಾಜಕಾರಣಕ್ಕೆ ಬಂದ್ವಿ. ಆ ರಾಜಕಾರಣದ ಮುಖಾಂತರ ಮತ್ತೆ ಕಾಂಗ್ರೆಸ್ ಪಕ್ಷ ಅಂತ ಒಂದು ಗುರುಸ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಹೋದ್ವಿ ನಾವು. ಓಕೆ ಸರ್, ನಿಮ್ಮ ಒಂದು ಫ್ಯಾಮಿಲಿನಲ್ಲಿ ಇದಕ್ಕೆ ಮುಂಚೆ ಯಾರಾದ್ರೂ ರಾಜಕೀಯದಲ್ಲಿ ಇದ್ದೀರಾ? ಇಲ್ಲ ಯಾರು. ನೀವೇ ಫಸ್ಟ್ ಟೈಮ್. ರಾಜಕೀಯ ಜೀವನ ಹೇಗೆ ಅನ್ಸುತ್ತೆ ಸರ್ ತಮಗೆ? ತೊಂದರೆ ಇಲ್ಲ, ಮಾಡ್ಬೋದು ಅನ್ಸುತ್ತೆ. ಸರ್, ನಿಮ್ಮ ಫ್ಯಾಮಿಲಿ ಇದಕ್ಕೆ ಮುಂಚೆ ಯಾರು ರಾಜಕೀಯದಲ್ಲಿ ಇಲ್ಲ, ನೀವೇ ಫಸ್ಟ್ ಟೈಮ್ ಅಂತ. ನೀವು ರಾಜಕೀಯಕ್ಕೆ ಬರೋದಕ್ಕೆ ಗುರುಗಳು ಅಥವಾ ಗಾಡ್ ಫಾದರ್ಸ್ ಅಂತ ನಿಮ್ಗೆ ಸ್ಫೂರ್ತಿ ಕೊಟ್ಟಂತವ್ರು ಯಾರಾದ್ರೂ ಇದ್ದಾರಾ? ನಮಗೆ ಸ್ಫೂರ್ತಿ ಕೊಟ್ಟಂತಾರೆ ಯಾರೆಲ್ಲ ನಮ್ದೇ ವೈಯಕ್ತಿಕವಾಗಿ ಬೆಳ್ಕೊಂಡಂತ ಇದು. ಯಾರು ನಮಗೆ ಹಿಂದಿಂದ ನಮ್ಮ ತಂದೆಯವರಾಗಲಿ ರಾಜಕಾರಣದಲ್ಲಿ ಬಂದಿಲ್ಲ, ನಮಗೆ ಇನ್ನಿಲ್ಲವಾಗಿ ಯಾರು ರಾಜಕಾರಣದಲ್ಲಿ ಬಂದಿಲ್ಲ. ನಾವು ಬಂದಾದ್ಮೇಲೆ ನಮ್ಮನ್ನ ಗುರುಸ್ಕೊಂಡ್ರು. ಆ ನಂತರ ಈಗ ನಮಗೆ ಹಿರಿಯರಿದ್ದಾರೆ, ಆಮೇಲೆ ಮತ್ತೆ ಈಗ ನಾಯಕರು ಅಂತ ಮಾಡ್ಕೊಂಡಿದೀವಿ. ಅವೆಲ್ಲ ಸಪೋರ್ಟ್ ಮಾಡ್ತೇವೆ. ಕರಿಯಾಣ ಅಂತ ಮಾಜಿ ಎಮ್ ಎಲ್ ಇದ್ದಾರೆ, ಶಿರಪ್ಪ ಅಂತ ಜಿಲ್ಲಾ ಪರಿಷತ್ ಮೆಂಬರ್ ಇದ್ದಾರೆ. ಅವ್ರ ಮಾರ್ಗದರ್ಶನದಲ್ಲಿ ನಡ್ಕೊಂಡು. ಓಕೆ ಸರ್, ನೀವು ಅಧಿಕಾರಕ್ಕೆ ಬಂದು 3 ವರ್ಷ ಟರ್ಮ್ ಆಗಿದೆ ಅಲ್ವಾ? 3 ವರ್ಷ ಅವಧಿನಲ್ಲಿ ಏನೆಲ್ಲ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ ಸರ್ ನಿಮ್ಮ ಒಂದು ಗ್ರಾಮದಲ್ಲಿ? ನಮ್ಮ ಗ್ರಾಮದಲ್ಲಿ 40 ನಾ ಬಂದಾದ್ಮೇಲೆ 40 ಮನೆಗಳು ಕೊಟ್ಟಿದ್ದೀವಿ. 40 ಮನೆಗಳು ಕೊಟ್ಟಿದ್ದೀವಿ. ಆಮೇಲೆ ಇದು ಪಂಚಾಯತಿ ವ್ಯಾಪ್ತಿ ನಾವು ಪ್ರೆಸಿಡೆಂಟ್ ಆದ್ಮೇಲೆ ಒಂದ್ ಕಡೆ 25 ಲಕ್ಷ ಕಾಂಪೌಂಡ್ ಕಟ್ಟಿದ್ದೀವಿ. ಸ್ಕೂಲ್ ಕಾಂಪೌಂಡು ನಮ್ಮೂರಲ್ಲಿ ಒಂದು 15 ಲಕ್ಷ ರೂಪಾಯಿ ಕಾಂಪೌಂಡ್ ಹಾಕ್ಸಿ ಕಟ್ಸಿದ್ದೀವಿ. ಅರ್ಧೋಟ್ಲಲ್ಲಿ ಒಂದು 15 ಲಕ್ಷ ರೂಪಾಯಿ ಕಾಂಪೌಂಡ್ ಹಾಕ್ಸಿ ಕಟ್ಟಿದ್ದೀವಿ. ಇಲ್ಲಿ ಜಿಲ್ಲಾ ಪಂಚಾಯತಿಂದ ಇಲ್ಲೊಂದು ರೋಡ್ ಮಾಡಿಸಿದ್ದೀವಿ ನಮ್ಮ ಮನೆ ಎದುರುಗಡೆ. ಅಲ್ಲಿ ಮತ್ತೆ ಒಂದು ಬಾಗ್ ಚರಂಡಿ ಮಾಡಿಸಿದ್ವಿ. ಅಲ್ಲಿ ಬಾವಿ ಹತ್ರ ಒಂದು ಬಾಗ್ ಚರಂಡಿ ಮಾಡಿಸಿದ್ದೀವಿ. ನಮ್ಮೂರಿಗೆ ಬಹಳ ಸವಲತ್ತು ತಂದು ಕೊಟ್ಟಿದ್ದೀವಿ. ಓಕೆ ಸರ್, ನಿಮ್ಮ ಅಧಿಕಾರಾವಧಿ ಮುಗಿಯೋದಕ್ಕೆ ಇನ್ನು 2 ವರ್ಷ ಟರ್ಮ್ ಇರುತ್ತಲ್ಲ, ಇರುವಂತ 2 ವರ್ಷ ಅವಧಿನಲ್ಲಿ ಏನೆಲ್ಲ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಏನು ಆಗದೇ ಇರೋ ಕೆಲಸಗಳನ್ನ ಜಾರಿಗೆ ತಗೊಂಡ್ಬರ್ಬೇಕು ಅಂತ ಅನ್ಕೊಂಡಿದ್ದೀರಾ ಸರ್? ನಮ್ಮೂರಲ್ಲಿ ಮೇಜರ್ ಏನಾಗಿದೆ ಅಂದ್ರೆ ಸ್ವಲ್ಪ ಚರಂಡಿ ಬಾಗ್ ಚರಂಡಿ ಮೇಜರ್ ಇದೆ. ಆಮೇಲೆ ಮನೆಗಳು ಅವೆರಡು ಸಂಪೂರ್ಣ ಮುಗಿಸ್ತಾರೆ. ಇಲ್ಲಿಗೆ ನಮ್ಮ ಪಂಚಾಯತಿ ಬಂದಿದ್ದು ಸಾರ್ಥಕ ಆಗುತ್ತೆ. ಆಮೇಲೆ ಸ್ವಲ್ಪ ನೀರಿನ ಸಮಸ್ಯೆ ಇದೆ, ಅದಕ್ಕೊಂದು ಹೊಸ ಟ್ಯಾಂಕ್ನ ನಿರ್ಮಾಣ ಮಾಡಬೇಕಂತ ಇದ್ದೀವಿ. ಸರ್, ನೀವು ಈಗ ಪ್ರೆಸಿಡೆಂಟ್ ಆಗಿದ್ರಲ್ವಾ, ಇದಕ್ಕೆ ಮುಂಚೆ ಮೆಂಬರ್ ಆಗಿದ್ರಿ. ನಿಮ್ಮ ಗ್ರಾಮ ಪಂಚಾಯತಿ ಎಲೆಕ್ಷನ್, ನಿಮ್ಮ ಗ್ರಾಮ ಪಂಚಾಯತಿನಲ್ಲಿ ಗೆದ್ದಿರ್ತಕ್ಕಂಥ ಮೆಂಬರ್ಸ್ಗಳದ್ದು ಒಂದು ಟೀಮ್ ಇದೆಯಲ್ವಾ, ಅವರ ಮತ್ತೆ ನಿಮ್ಮ ನಡುವಿನ ಬಾಂಧವ್ಯ ಯಾವ ರೀತಿ ಇದೆ ಸರ್? ಚೆನ್ನಾಗಿದೆ. 9 ಜನ ಮೆಂಬರ್ಸ್ ಬಹಳ ಚೆನ್ನಾಗಿದೆ. ಯಾವುದೇ ಎಲ್ಲ ಒಂದು ಕೆಲಸ ಕಾರ್ಯಗಳಲ್ಲೂ ಒಂದು ಮನೆ ಸದಸ್ಯರು. ನಾವು ಪ್ರೆಸಿಡೆಂಟ್ ಆಗ್ಬೇಕಾದ್ರೆ ನಮಗೆ ಅಪ್ಲಿಕೇಶನ್ ಇಲ್ಲ, ನಾಮಿನೇಷನ್ ಆಗಿತ್ತು. ಓಕೆ ಸರ್, ನೆಕ್ಸ್ಟ್ ಮುಂಚೆ ಉಪಾಧ್ಯಕ್ಷರಾಗಿದ್ವಲ್ಲ, ಅವಾಗಲೂ ನಮಗೆ ಸರ್ ರಾಜಕೀಯದಲ್ಲಿ ನಿಮ್ಮನ್ನ ನೀವು ಎಲ್ಲೆಲ್ಲಿ ಗುರುತಿಸ್ಕೊಂಡಿದ್ದೀರಾ ಸರ್? ನಾನು ಹಾಲಿನ ಸೊಸೈಟಿ ಪ್ರೆಸಿಡೆಂಟ್ ಆಗಿದ್ದೆ. ಸತತವಾಗಿ 7 ವರ್ಷ ಪ್ರೆಸಿಡೆಂಟ್ ಆಗಿದ್ದೆ. ಆನಂತರ ನಾನು ಮತ್ತೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಘಟಕದ ಅಧ್ಯಕ್ಷ ಆಗಿದ್ದೆ. ಆನಂತರ ಶಿವಮೊಗ್ಗ ಗ್ರಾಮಾಂತರ ಪ್ರಧಾನ ಕಾರ್ಯದರ್ಶಿ ಆಗಿದ್ದೆ. ಈಗ ಆಲ್ರೆಡಿ ಪ್ರಧಾನ ಕಾರ್ಯದರ್ಶಿ. ನಮ್ಮ ಎಳವ ಸಮಾಜದ ಜಿಲ್ಲಾ ಪ್ರೆಸಿಡೆಂಟ್ ಇದೆ ಈಗ ಆಲ್ರೆಡಿ. ಸರ್ ಮೇಡಮ್, ನೀವು ಒಬ್ಬ ಗೃಹಿಣಿಯಾಗಿ ಗಂಡ ಮನೆ ಸಂಸಾರ ನೋಡ್ಕೊಂಡು ರಾಜಕೀಯ ಮಾಡ್ಕೊಂಡು ಬರ್ತಾ ಇದ್ದೀರಾ. ನಿಮ್ಗೆ ರಾಜಕೀಯ ಜೀವನ ಹೇಗೆ ಅನ್ಸುತ್ತೆ? ರಾಜಕೀಯ ಜನ ನಮ್ಮ ಯಜಮಾನ್ರು ರಾಜಕೀಯ ಮಾಡೋದ್ರಿಂದ ನಮಗೆ ಅದರ ಅಷ್ಟೊಂದು ಕಷ್ಟ ಅನಿಸ್ತಿಲ್ಲ. ಇನ್ನು ಜನಸೇವೆ ಮಾಡೋದ್ರಿಂದ ನಮಗೊಂದು ಒಳ್ಳೆ ಅನುಭವ ಅನಿಸ್ತಾ ಇದೆ. ರಾಜಕಾರಣದೊಳಗೆ ಚೆನ್ನಾಗಿದೆ ರಾಜಕಾರಣ. ಮೇಡಮ್, ನೀವು ಒಬ್ಬ ಗೃಹಿಣಿಯಾಗಿ ರಾಜಕೀಯ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ನಿಮ್ಮ ಮೂಲಕ ಬೇರೆ ಗೃಹಿಣಿಯರಿಗೆ ಏನೇನು ಹೇಳಕ್ಕೆ ಇಷ್ಟಪಡ್ತೀರಾ? ಗೃಹಿಣಿಯರು ಮನೆ ನೋಡ್ಕೊಂಡು ರಾಜಕಾರಣ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ, ಮಾಡ್ಬೋದು ಅಂತ ಹೇಳ್ತೀನಿ. ಎಲ್ಲ ಒಂದು ಕ್ಷೇತ್ರದಲ್ಲೂ ಅವ್ರನ್ನ ಅವರು ಗುರುತಿಸ್ಕೊಬಹುದು. ಈಗ ಆಲ್ರೆಡಿ ಹೆಣ್ಮಕ್ಳು ಎಲ್ಲದರಲ್ಲೂ ಮುಂದಿದ್ದಾರೆ.
ಇದ್ರಲ್ಲೂ ಇದ್ದಾರೆ ಇಲ್ಲ ಅಂತ ಹೇಳಲ್ಲ, ಬಟ್ ಒಳ್ಳೇದು ಹೆಣ್ಮಕ್ಳು ಎಲ್ಲದ್ರಲ್ಲೂ ಮುಂದಿದೆ, ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಓಕೆ ಮೇಡಮ್, ಸರ್ ನೀವು ಮುಂದಿನ ರಾಜಕೀಯ ಜೀವನದಲ್ಲಿ ಮುಂದುವರಿಯೋದಕ್ಕೆ ಇಷ್ಟಪಡ್ತೀರಾ? ನೆಕ್ಸ್ಟ್ ಟಿಪಿಗೂ ಜೆಡ್ಪಿಗೂ ಒಂದು ಅವಕಾಶ ಸಿಕ್ಕಿದ್ರೆ ಸ್ಪರ್ಧಿಸಬೇಕು ಅಂತ ಅನ್ಕೊಂತೀರಾ? ನನಗೆ ಈಗ TP ಎಲೆಕ್ಷನ್ ಹೋಯ್ತಲ್ಲ, ಅವಾಗಲೇ ನಾನು ಟಿಕೆಟ್ ಆಕಾಂಕ್ಷಿ ಆಗಿದ್ದೆ. ನಾವು 3 ಜನ ಆಕಾಂಕ್ಷಿಗಳಿದ್ದೀವಿ. ಅದರಲ್ಲಿ ನಮ್ಮ ವರಿಷ್ಠರೆಲ್ಲ ಸೇರ್ಕೊಂಡು ಒಬ್ರು ಹಿರಿಯರಿದ್ರು, ಸರಿ ಕೊಟ್ಬಿಡಪ್ಪ ಅವರಿಗೆ, ಮುಂದೆ ಸರಿ ನಿಮಗೆ ಕೊಡಿಸ್ತೀವಿ, ನಾವು ಹಿರಿಯರಿದ್ದಾರೆ ಕೊಟ್ಬಿಡು ನೀವು ಕೆರೆ ಅಂತೇಳಿ ಬಿಡಿಸ್ಕೊಡಿಸ್ತಾರೆ. ಮುಂದೆ ನಾವು ಕಂಟೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀವಿ. ಓಕೆ ಸರ್, ನೀವು ಒಂದು ಈ ಅಧಿಕಾರಕ್ಕೆ ಬರಬೇಕು ಅಂದ್ರೆ ನಿಮಗೆ ಮತ ಹಾಕಿ ಕೆಲಸ ಅಂತ ಮತದಾರ ಕಾರಣ ಅಲ್ವಾ? ಹೌದೌದು. ನಮ್ಮ ಒಂದು ಸಂದರ್ಶನ ಮೂಲಕ ನಿಮ್ಮ ಮತದಾರ ಬಂಧುಗಳಿಗೆ ಏನೇನು ಹೇಳಕ್ಕೆ ಇಷ್ಟಪಡ್ತೀರಾ? ನಾವು ಅವ್ರ ಋಣದಲ್ಲಿದ್ದೀವಿ ಈಗಲೂ. ನಾವು ಅವ್ರನ್ನ ಯಾವ ಕಾರಣಕ್ಕೂ ಮರೆಯೋಕ್ಕಾಗೋದಿಲ್ಲ. ಮತದಾರರನ್ನ ನಾವು ಯಾವುದೇ ಕೆಲಸ ಮಾಡಿದ್ವಿ, ನಾವು ಮಾಡಿಕೊಟ್ಟಿದ್ವಿ. ಆದರೂ ಅವರು ಏನು ಮಾಡಿದ್ರೆ ಅದಕ್ಕೆ ನಾವು ಅವ್ರು ಯಾವುದೇ ಪ್ರತಿ ಮಾಡಿಕೊಡೋಕ್ಕಾಗಿಲ್ಲ. ನಾವು ಇನ್ನೂ ಆದಷ್ಟು ಕೆಲಸ ಮಾಡೋರನ್ನ ನಮ್ಮ ಓಟುದಾರನ ಮನವೊಲಿಸಕ್ಕೆ. ಇನ್ನೊಂದು ರಾಜಕಾರಣದಲ್ಲಿ ಇರ್ಲಿ ಬಿಡ್ಲಿ, ಯಾವಾಗಲೂ ಜನದ ಬಗ್ಗೆ ಒಳ್ಳೆ ಅಭಿಪ್ರಾಯ ನಮ್ಮ ಯಜಮಾನ್ರಿಗೆ ತುಂಬಾ ಇದೆ. ಅವರು ಎಲೆಕ್ಷನ್ ಅಲ್ಲಿ ನಿಲ್ಲಿ ಬಿಡ್ಲಿ ಗೆಲ್ಲಿ ಸೋಲ್ಲಿ, ಅದ್ರಲ್ಲಿ ಮಾತ್ರ ಜನಗಳಿಗೆ ಮಾತ್ರ ಒಳ್ಳೇದ್ ಮಾಡೋ ಮನಸ್ಸು ಮಾತ್ರ ಯಾವತ್ತೂ ಜನಸೇವೆ ಮಾಡೋ ಮನೋಭಾವ ಯಾವಾಗ್ಲೂ ಅವ್ರ ಮನಸ್ಸಲ್ಲಿದೆ. ಇಲ್ಲೇ ಅಂತ ಜನಸೇವೆ ಮಾಡೋ ಮನೋಭಾವ ಇದ್ದಿದ್ದಕ್ಕೆ ಹೈಯೆಸ್ಟ್ ಲೀಡಿಂಗ್ ಅಲ್ಲಿ ಈಗ ಗೆದ್ದಿದೀವಿ ಅಂತ ಜನಸೇವೆ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲ. ನಮ್ಮ ಯಜಮಾನ್ರು ಮೊದ್ಲಿಂದಾನು ಅಷ್ಟೇ ಜನಸೇವೆ ಮಾಡಿದ್ರೆ ಮಾತ್ರ ಯಾವತ್ತೂ ಎತ್ತಿತ್ತು. ಸೋಷಿಯಲ್ ವರ್ಕರ್ ಆಗಿ ಜನಸೇವೆ ಮಾಡ್ಕೊಂತ ಬರ್ತಾ ಇದ್ದಾರೆ. ಒಟ್ಟು 15 ವರ್ಷದ ಅನುಭವ ಇದೆ ಅಂತ ಹೇಳಿದೆ ಸರ್ ನೀವು. 15 ವರ್ಷದ ಅನುಭವ ಒಂದೇ ಪಾರ್ಟಿಲಿ, ಅದು ಕಾಂಗ್ರೆಸ್ ಪಾರ್ಟಿಲೇ ಇರೋದು. ಯಾವುದೇ ಪಾರ್ಟಿಗೆ ಪಕ್ಷಾಂತರ ಆಗಿಲ್ಲ. ಯಾವುದೇ ನಮ್ಮ ನೋವು ತೊಡಗಳು ಬಂದಿದ್ದ ಎಲ್ಲ ಪಾರ್ಟಿಗೆ ಇರ್ತವೆ. ಆದ್ರೂ ನಾವು ಬೇರೆ ಕಡೆ ಹೋಗಿಲ್ಲ, ಒಂದೇ ಪಾರ್ಟಿ ದುಡ್ಕೊಂಡು ಬಂದಿದ್ದೀವಿ. ಓಕೆ ಸರ್, ತಮ್ಮ ಒಂದು ರಾಜಕೀಯ ಜೀವನ ಹೀಗೆ ಮುಂದುವರಿತಾ ಇರಲಿ, ರಾಜಕೀಯದಲ್ಲಿ ನಿಮಗೆ ಉಜ್ವಲ ಭವಿಷ್ಯ ಸಿಗಲಿ, ಜನಸಾಮಾನ್ಯರಿಗೆ ನಿಮ್ಮಿಂದ ಒಳ್ಳೆ ಅಭಿವೃದ್ಧಿ ಕೆಲಸಗಳಾಗಲಿ ಅಂತ ಹೇಳ್ತಾ ತಮ್ಮ ಒಂದು ಅಮೂಲ್ಯವಾದ ಸಮಯವನ್ನು ನಮ್ಮೊಂದಿಗೆ ನಮ್ಮ ಒಂದು ಸಂದರ್ಶನದೊಂದಿಗೆ ಹಂಚಿಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಮಸ್ಕಾರ.